ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವಿಬ್ಬರು ಡಿವೋರ್ಸ್ ತಗೊಳ್ಳೋಣ ಅಂತ ಚಂದನ ಹರಿಗೆ ಹೇಳ್ತಾಳೆ. ಆಗ ಹರಿ ಶಾಕ್ನಿಂದ ನಿಂತ್ಕೊಂಡು, ಏನು ಮೇಡಮ್ ತಮಾಷೆ ಮಾಡ್ತಿದ್ದೀರಾ ಅಂತಾನೆ. ಇಂಥ ವಿಷಯದಲ್ಲಿ ನಾನು ಯಾಕ್ರಿ ತಮಾಷೆ ಮಾಡಲಿ? ನಮ್ಮಿಬ್ಬರು ಮದುವೆ ಕಾನೂನು ಪ್ರಕಾರ ರಿಜಿಸ್ಟರ್ ಆಗಿದೆ. ನಾವು ಬೇರೆ ಬೇರೆ ಆಗಬೇಕು ಅಂದರೆ ಡಿವೋರ್ಸ್ ತಗೊಳ್ಳೇಬೇಕಲ್ವಾ? ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಮೊದಲೇ ಯೋಚನೆ ಮಾಡಬೇಕಾಗಿತ್ತು, ಮಾಡಲೇ ಇಲ್ಲ ನೋಡಿ. ಅತ್ತಿಗೆ ಹೇಳಿದ ಮೇಲೆ ನನಗೂ ರಿಯಲೈಸ್ ಆಗಿದ್ದು. ಅಲ್ಲ, ನೀವು ಯಾಕೆ ಇಷ್ಟೊಂದು ಶಾಕ್ ಆಗಿದ್ದೀರಾ? ನಮ್ಮ ಇಬ್ಬರದ್ದು ಫೇಕ್ ಮ್ಯಾರೇಜ್ ಅಂತ ನಿಮಗೂ ಗೊತ್ತಿಲ್ವಾ ಅಂತಾಳೆ ಚಂದನ. ನೀವು ಸಡನ್ನಾಗಿ ಡಿವೋರ್ಸ್ ಅಂದ್ರಲ್ಲ ಅಂತಾನೆ ಹರಿ. ಹೌದು ಹರಿ, ನಾವು ಲೇಟ್ ಮಾಡ್ತಿದ್ವಿ. ಇನ್ನು ಮುಂದೆ ಹೋದರೆ ನಮ್ಮಿಬ್ಬರಿಗೂ ತೊಂದರೆ. ನೋಡಿದವರೆಲ್ಲ ನಮ್ಮನ್ನು ಗಂಡ ಹೆಂಡತಿ ಅಂದ್ಕೊಳ್ತಾ ಇದ್ದಾರೆ. ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತಾಳೆ ಚಂದನ. ಯಾಕೆ, ಏನಾಗುತ್ತೆ ಅಂತಾನೆ ಹರಿ. ಯಾಕೆ ಹೀಗೆ ಕೇಳ್ತಿದ್ದೀರಾ? ಮುಂದೆ ನಿಮಗೂ ಒಂದು ಮದುವೆ ಅಂತ ಆಗುತ್ತೆ, ಒಬ್ಬಳು ವೈಫ್ ಅಂತ ಬರ್ತಾಳೆ. ನಮ್ಮ ಫೇಕ್ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಅವಳಿಗೆ ಗೊತ್ತಾದರೆ ಅವಳು ನಿಮ್ಮನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಕೋತಾಳೆ? ನಮ್ಮಿಬ್ಬರಿಗೂ ಡಿವೋರ್ಸ್ ಆದರೆ ನಮ್ಮ ದಾರಿ ನಾನು ನೋಡ್ಕೋಬೋದು, ನಿಮ್ಮ ದಾರಿನ ನೀವು ನೋಡ್ಕೋಬೋದು. ನನ್ನ ದಾರಿ ನಾನು ನೋಡ್ಕೋತೀನಿ ನೋಡಿ. ನಮ್ಮಿಬ್ಬರ ಲೈಫ್ ಚೆನ್ನಾಗಿರಬೇಕು ಅಂದರೆ ನಮಗೆ ಇದೊಂದೇ ದಾರಿ ಇರೋದು. ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ. ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ. ಅರ್ಥನೇ ಇಲ್ಲದೆ ಇರೋ ಸಂಬಂಧದಲ್ಲಿ ತುಂಬ ದಿನ ಜೀವನ ಮಾಡೋದು ಸರಿಯಲ್ಲ ಅಂತಾಳೆ ಚಂದನ. ನಿಮಗೆ ಮನಸ್ಸಾಕ್ಷಿ ಇದ್ದಿದ್ರೆ ನೀವು ಈ ರೀತಿ ನಡ್ಕೋತಿರ್ಲಿಲ್ಲ, ನನ್ನ ಅರ್ಥ ಮಾಡ್ಕೋತಿದ್ರಿ ಅಂತ ಯೋಚನೆ ಮಾಡ್ತಾನೆ ಹರಿ. ಆದಷ್ಟು ಬೇಗ ಲಾಯರನ್ನು ಮೀಟ್ ಮಾಡೋಣ, ಓಕೆ ಅಲ್ವಾ ಅಂತಾಳೆ ಚಂದನ. ಹಾಂ ಅಂತ ತಲೆ ಅಲ್ಲಾಡಿಸ್ತಾನೆ ಹರಿ. ಥ್ಯಾಂಕ್ಸ್ ಹರಿ. ಸರಿ, ಈಗ ಬನ್ನಿ ಅಂತ ಚಂದನ ಹೋಗ್ತಾಳೆ. ಆಗ ಹರಿ ಅಲ್ಲೇ ಬೇಜಾರಿಂದ ಕೂತ್ಕೊಂಡು, ನಾನು ನಿಮ್ಮನ್ನು ವೈಫ್ ಅಂತ ಅಂದ್ಕೊಂಡ್ರೆ ನೀವು ನನ್ನ ಬಾಡಿಗೆ ಕಾರ್ ಥರ ನೋಡಿಬಿಟ್ರಲ್ಲ. ಡಿವೋರ್ಸ್ ಕೊಡೋದಕ್ಕೆ ನಾನು ನಿಮ್ಮನ್ನು ಅಲ್ಲಿಂದ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದ್ದು. ಎಷ್ಟು ಈಸಿಯಾಗಿ ಹೇಳಿಬಿಟ್ಟು ಹೋಗ್ಬಿಟ್ರಿ ಅಲ್ವಾ? ಬಯಸೋದ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬರಲ್ಲ ನಿಮಗೆ ಅಂತ ಅಳ್ತಾನೆ ಹರಿ. ಬೆಳಿಗ್ಗೆ ಚಂದನ ಮನೆ ಡೋರನ್ನೆಲ್ಲ ಒರೆಸ್ತಿರ್ತಾರೆ. ಮಾವ ಹೊರಗಡೆ ಕೂತಿರ್ತಾರೆ. ಆಗ ನಟರಾಜ್ ಹೇಗಿದ್ಯಾ ಅಂತ ಪರಂದಾಮಯ್ಯ ಬರ್ತಾರೆ. ಬಾರಯ್ಯ ಬಾ ಕೂತ್ಕೋ ಅಂತಾರೆ ನಟರಾಜ್. ಏನು ಸುದ್ದಿ, ಮನೇಲಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ ಅಂತಾರೆ ನಟರಾಜ್. ಎಲ್ಲರೂ ಚೆನ್ನಾಗವ್ರೆ ಅಂತಾನೆ ಪರಂದಾಮಯ್ಯ. ಆಗ ಹರಿ ಅಲ್ಲೇ ಬಂದು ಕೂತ್ಕೊಂಡು ಚೆನ್ನಾಗಿ ನೋಡ್ತಾ, ಇವರಿಗೆ ಬಾಗಿಲ ಮೇಲೆ ಬಿದ್ದಿರೋ ಧೂಳು ಕಾಣಿಸ್ತಿದೆ, ನನ್ನ ಮನಸ್ಸಲ್ಲಿ ಎದ್ದಿರೋ ಧೂಳು ಕಾಣಿಸ್ತಿಲ್ಲ ಅಂತ ಮನಸ್ಸಲ್ಲೇ ಅನ್ಕೋತಾನೆ. ಕಾಫಿ ಏನಾದರೂ ಕುಡಿತೀಯಾ ಅಂತಾರೆ ನಟರಾಜ. ಈಗ ತಾನೇ ಕುಡ್ಕೊಂಡು ಬಂದೆ, ಬೇಡ ಅಂತಾರೆ ಪರಂದಾಮಯ್ಯ. ಮತ್ತೇನು ಕಮಿಷನ್ ಕೊಟ್ಟು ಹೋಗೋಕೆ ಬಂದ್ಯಾ ಅಂತಾರೆ ನಟರಾಜ. ಯಾವ ಕಮಿಷನ್ ಅಂತಾರೆ ಪರಂದಾಮಯ್ಯ. 2 ವರ್ಷದಿಂದ ಮಾರಾಟ ಆಗದೆ ಇರೋ ಜಾಗನ ಪಾರ್ಟಿ ಕರೆಸಿ ಮಾರಾಟ ಮಾಡಿಸಿದ್ನಲ್ಲ ಅದು ಅಂತಾರೆ ನಟರಾಜ. ಅದರಲ್ಲಿ ನಿಂದೇನಿದೆ? ಮಧ್ಯೆ ತಂದು ನಿಲ್ಲಿಸಿದಷ್ಟೇ ನೀನು, ಮಾತಾಡಿ ಡೀಲ್ ಮಾಡ್ಕೊಂಡಿದ್ದು ನಾನು ಅಂತಾರೆ ಪರಂದಾಮಯ್ಯ. ಹೋ, ಹಂಗ ಸಮಾಚಾರ ಅಂತಾರೆ ನಟರಾಜ. ಹರಿ ಆಕಳಿಸ್ತಾನೆ. ಏನು ಬೆಳಿಗ್ಗೆ ಆಕಳಿಸ್ತಿದ್ದೀರಾ ಅಂತಾಳೆ ಚಂದನ. ಕ್ಯಾಕರ್ಸಿ ಉಗಿಯೋಕೆ ಆಗಲ್ವಲ್ಲ ಅದಕ್ಕೆ ಅಂತಾನೆ ಹರಿ. ಅಂತಾಳೆ ಚಂದನ. ಆಗ ಪರಂದಾಮಯ್ಯ ನಟರಾಜನ ಅಡ್ಡ ಮಲಗಿಸಿ ಮಚ್ಚನ ಹಿಡ್ಕೊಂಡು ಸಿಗ್ದಾಗ್ತೀನಿ ಅಂತಾರೆ. ಅಣ್ಣ ಬಿಡೋಣ ಅಂತಾನೆ ಪರಂದಾಮಯ್ಯ. ಈಗ ತಾನೇ ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಇವಾಗ ನೋಡಿದರೆ ಸಾಯಿಸೋಕೊಟ್ಟಿದ್ದಾರೆ. ಹೋಗ್ರಿ, ಏನು ಕೂತಿದ್ದೀರಾ ಅಂತಾಳೆ ಚಂದನ. ಹೋಗಿ ಮಚ್ಚಿಗೆ ನನ್ನ ತಲೆ ಕೊಡ್ಲಾ ಅಂತಾನೆ ಹರಿ. ಹೋಗಿ ತಪ್ಪಿಸಿರಿ ಅಂತಾಳೆ ಚಂದನ. ನಾನು ಯಾಕೆ ತಪ್ಪಿಸ್ಲಿ ಅಂತಾನೆ ಹರಿ. ಏನಾಯಿತು ನಿಮಗೆ, ಇವತ್ತು ಒಂಥರ ಆಡ್ತಿದ್ದೀರಲ್ಲ ಅಂತಾಳೆ ಚಂದನ. ಯಾಕೆ ನೆನಪಿಲ್ವಾ? ನಿನ್ನೆ ನಿದ್ದೆಯಿಂದ ಎಬ್ಸಿ ಹೊರಗಡೆ ಕರ್ಕೊಂಡು ಬಂದು ಮಾತಾಡಿದ್ದು ನಿಮಗೆ ನೆನಪೋಯ್ತಾ ಅಂತಾನೆ ಹರಿ. ನಾನೆಲ್ಲಿ ತಪ್ಪಾಗಿ ಹೇಳಿದೆ ಅಂತಾಳೆ ಚಂದನ. ನೀವು ಮಾಡೋದು ಯಾವುದು ನಿಮಗೆ ತಪ್ಪು ಅಂತ ಅನ್ಸೋದಿಲ್ಲ ಅಲ್ವಾ ಅಂತಾನೆ ಹರಿ. ನಾನೇನು ಮಾಡಿದೆ ಫಸ್ಟ್ ಹೇಳಿ ಅಂತಾಳೆ ಚಂದನ. ಅಣ್ಣ ಬಿಡೋಣ ಅಂತಾರೆ ಪರಂದಾಮಯ್ಯ. ಬಾರಲ್ಲಿ ಒಂದು ಪ್ಲೇಟ್ ಕಬಾಬ್ಗೆ 10 ರೂಪಾಯಿ ಟಿಪ್ಸ್ ಕೊಡ್ತೀಯಾ? 10 ಲಕ್ಷ ಲಾಭ ಮಾಡಿಕೊಟ್ಟಿದ್ದೀನಿ, ನನಗೆ ಕಮಿಷನ್ 10% ಬೇಡವಾ ಅಂತಾರೆ ನಟರಾಜ. ಕೊಡ್ತೀನಣ್ಣ ಅಂತ ಅವನು ಓಡ್ತಾನೆ. ನಟರಾಜನ್ನು ಓಡ್ತಾರೆ. ಏನ್ರಿ ಅವರನ್ನು ಸಾಯಿಸೋ ಥರ ಇದ್ದಾರಲ್ಲ ಅಂತಾಳೆ ಚಂದನ. ಬೇರೆಯವ್ರ ಮೇಲಿರೋ ಕನಿಕರ ನನ್ನ ಮೇಲೆ 1% ಇಲ್ವಲ್ಲ ನಿಮಗೆ ಅಂತಾನೆ ಹರಿ. ಸುಮ್ಮನೆ ಮಾತಾಡೋ ಬದಲು ಹೋಗಿ ನಿಮ್ಮಪ್ಪನ ತಡೀರಿ ಅಂತಾಳೆ ಚಂದನ. ಸರಿ ಆಯಿತು ಅಂತ ಹೊರಡ್ತಾನೆ ಹರಿ. 1 ನಿಮಿಷ ಅಂತಾಳೆ ಚಂದನ. ಏನು ಅಂತಾನೆ ಹರಿ. ಇವತ್ತು ನಾನು ಲಾಯರ್ ಹತ್ರ ಹೋಗೋಣ ಅಂದಿದ್ದೆ ಅಲ್ವಾ ಅಂತಾಳೆ ಚಂದನ. ಊರೇ ಬೆಂಕಿಲಿ ಬಿದ್ದರೂ ನಿಮಗೆ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋ ಚಿಂತೆ ಅಲ್ವಾ ಅಂತಾನೆ ಹರಿ. ಅಂದರೆ ಅಂತಾಳೆ ಚಂದನ. ನೋಡಿ, ನಾನು ಯಾವುದೋ ಟೆನ್ಷನಲ್ಲಿದ್ದೀನಿ, ಲಾಯರ್ ಸಿಕ್ಕಿದ ಮೇಲೆ ವಿಚಾರಿಸಿ ಹೇಳ್ತೀನಿ ಆಯಿತಾ ಅಂತಾನೆ ಹರಿ. ಯಾವಾಗ ಅಂತಾಳೆ ಚಂದನ. 2-3 ವಾರ ಆಗ್ಬೋದು ಅಂತಾನೆ ಹರಿ. ರೀ, ನಾವು ಮರ್ಡರ್ ಕೇಸ್ ಸಾಲ್ವ್ ಮಾಡೋಕ್ಕೆ ಕೇಳ್ತಿದ್ದೀವಿ, ಡಿವೋರ್ಸ್ ತಾನೇ. ನೋಡಿ, ನೀವು ಲಾಯರ್ ನೋಡೋದು ಬೇಡ, ಅತ್ತಿಗೆ ಫ್ರೆಂಡ್ ಒಬ್ಬರು ಒಳ್ಳೆ ಲಾಯರ್ ಪರಿಚಯ ಇದ್ದಾರಂತೆ ಅಂತಾಳೆ ಚಂದನ. ಎಲ್ಲ ನೀವು ನಿಮ್ಮ ಅತ್ತಿಗೆ ಅಂದ್ಕೊಂಡಂಗೆ ಆಗಬೇಕಲ್ವಾ? ಇಲ್ಲಿಗೆ ಬರಬೇಕಾದ್ರೆ ನಿಮ್ಮ ಅತ್ತಿಗೆನೇ ಕೇಳ್ಕೊಂಡು ಬರಬೇಕಾಗಿತ್ತು. ಬಂದಾದಮೇಲೆ ಈಗ ಯಾಕೆ ಅವ್ರು ಹೇಳಿದ ಹಾಗೆ ಕುಣಿತಾ ಇದ್ದೀರಾ? ನಿಮಗೆ ಲೈಫಲ್ಲಿ ನಾನು ಹೆಸರಿಗಷ್ಟೇ
ಡ್ರೈವರ್ ಆಕ್ಸಿಲೇಟರ್, ಬ್ರೇಕು, ಕ್ಲಚ್ಚು ಎಲ್ಲ ನಿಮ್ಮ ಅತ್ತಿಗೆ ಕಂಟ್ರೋಲ್ನಲ್ಲಿದೆ ಅಂತಾನೆ ಹರಿ. ನಾನು ಈಗ ಏನು ಹೇಳಿದೆ ಅಂತಾಳೆ ಚಂದನ. ಸಾಕು ಸುಮ್ಮನೆ ಇದ್ದೇ ಬಿಡಿ, ಯಾವ ಲಾಯರ್ ಅಂತ ಹೇಳಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಹರಿ ಒಳಗೆ ಹೋಗ್ತಾನೆ. ಈಚೆ ಚಂದನ ಹರಿ ಲಾಯರ್ ಹತ್ರ ಬರ್ತಾರೆ. ಆಗ ಚಂದನಗೆ ಕಾಲ್ ಬರುತ್ತೆ. 1 ನಿಮಿಷ ಬಂದೆ ಅಂತ ಚಂದನ ಹೊರಗೆ ಹೋಗ್ತಾಳೆ. ನನಗೆ ಗೊತ್ತು ಆ ಮಾಟುಗಾತಿನೇ ಮೋಡಿ ಮಾಡಿರೋದು ಅಂತ. ಅವ್ರ ಮನೇಲಿ ಅಡುಗೆಗೆ ಉಪಕಾರ ಹಾಕೋ ಬದಲು ಇವಳು ತಲೆಗೆ ಹಾಕ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾನೆ ಹರಿ. ಈಚೆ ಚಂದನ ಫೋನಲ್ಲಿ, ಹಾಂ ಅತ್ತಿಗೆ ಈಗಷ್ಟೇ ಬಂದಿದ್ದೀವಿ, ಲಾಯರ್ ಕರೀತಾರಂತೆ, ವೆಯ್ಟ್ ಮಾಡ್ತಿದ್ದೀವಿ ಅಂತಾಳೆ. ಸರಿ, ಆ ಲಾಯರ್ ಹತ್ರ ಸ್ಟ್ರಾಂಗಾಗಿ ಡಿವೋರ್ಸ್ ಬೇಕು ಅಂತ ಕೇಳು, ಕೌನ್ಸಿಲಿಂಗ್ ಎಲ್ಲ ಏನು ಬೇಡ, ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳು ಅಂತಾರೆ ಅತ್ತಿಗೆ. ಹಾಂ ಅತ್ತಿಗೆ ಅಂತಾಳೆ ಚಂದನ. ಹರಿದೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತಾಳೆ ಅತ್ತಿಗೆ. ಇಲ್ಲ ಅತ್ತಿಗೆ ಅಂತಾಳೆ ಚಂದನ. ಒಳ್ಳೆಯದಾಯಿತು ಚಂದನ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡಿವೋರ್ಸ್ ತಗೋ, ಆಲ್ರೆಡಿ ಲೇಟ್ ಆಗಿದೆ ಅಂತಾರೆ ಅತ್ತಿಗೆ. ಈಚೆ ಲಾಯರ್ ಹರಿಗೆ ಒಳಗಡೆ ಬನ್ನಿ ಅಂತಾರೆ. ಹರಿ ಬಂದು ಮೇಡಮ್ ಲಾಯರ್ ಕರೀತಿದ್ದಾರೆ ಅಂತಾನೆ. ಅತ್ತಿಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಲಾಯರ್ ಹತ್ರ ಬರ್ತಾಳೆ ಚಂದನ. ಏನು ವಿಷಯ ಹೇಳಿ ಅಂತಾರೆ ಲಾಯರ್. ಸರ್ ನಮಗೆ ಡಿವೋರ್ಸ್ ಬೇಕು ಅಂತಾಳೆ ಚಂದನ. ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತಾರೆ ಲಾಯರ್. 2 ತಿಂಗಳಾಗ್ತಾ ಬಂತು ಅಂತಾನೆ ಹರಿ. ಏನು ಅಷ್ಟು ಬೇಗ ಡಿವೋರ್ಸ್, ಏನು ಸಮಸ್ಯೆ ಹೇಳಿ ಅಂತಾರೆ ಲಾಯರ್. ಅದು ನಮ್ಮಿಬ್ಬರಿಗೆ ಯಾಕೋ ಸೆಟ್ ಆಗ್ತಿಲ್ಲ, ಅವರು ಮೆಂಟಾಲಿಟಿನೇ ಬೇರೆ, ನನ್ನ ಮೆಂಟಾಲಿಟಿನೇ ಬೇರೆ, ಅದಕ್ಕೆ ಅಂತಾಳೆ ಚಂದನ. ಯಾವ ಬಾಯಲ್ಲಿ ಹೇಳ್ತೀರಾ, ನಿಮ್ಮ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದ ಅಂತ ಹರಿ ಯೋಚನೆ ಮಾಡ್ತಾನೆ. ಒಂದ್ಸಲ ಇಬ್ಬರು ಕೂತು ಯೋಚನೆ ಮಾಡಿ ಟೈಮ್ ಇದೆ ಅಂತಾರೆ ಲಾಯರ್. ಇಲ್ಲ ಸರ್, ನನಗೆ ಅರ್ಜೆಂಟಾಗಿ ಡಿವೋರ್ಸ್ ಬೇಕು, ಕೌನ್ಸಿಲಿಂಗ್ ಅವಶ್ಯಕತೆ ಇಲ್ಲ ಅಂತಾಳೆ ಚಂದನ. ಏನಮ್ಮ ಫಾಸ್ಟ್ ಫುಡ್ ಥರ ಫಾಸ್ಟಾಗಿ ಡಿವೋರ್ಸ್ ಕೇಳ್ತಿದ್ಯಲ್ಲ, ಇದಕ್ಕೆ ನೀವೇನು ಹೇಳ್ತೀರಾ ಸರ್ ಅಂತಾರೆ ಲಾಯರ್. ಹ್ಞೂ ಸರ್, ನಂದು ಫಾಸ್ಟ್ ಫುಡ್ ಅಂತಾನೆ ಹರಿ. ಅಂದರೆ ಡಿವೋರ್ಸ್ ತಗೋಬೇಕು ಅಂತ ಇಬ್ಬರು ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ ಅಂತಾರೆ ಲಾಯರ್. ಹೌದು ಸರ್ ಅಂತಾಳೆ ಚಂದನ. ಡೀಟೇಲ್ಸ್ ಕೊಡಿ, ಡಿವೋರ್ಸ್ ಫೈಲ್ ಮಾಡ್ತೀನಿ, ಆಮೇಲೆ ಹಿಯರಿಂಗ್ ಇರುತ್ತೆ, ಕೋರ್ಟ್ಗೆ ಬಂದು ಕಾರಣ ಹೇಳಬೇಕಾಗುತ್ತೆ ಅಂತಾರೆ ಲಾಯರ್. ಸರಿ ಸರ್ ಹೇಳ್ತೀನಿ ಅಂತಾಳೆ ಚಂದನ. ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಯಾ ಅಂತಾರೆ ಲಾಯರ್. ಬೇಕಾಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ತೊಗೊಂಡು ಬಂದೆ ಅಂತ ಚಂದನ ಕೊಡ್ತಾಳೆ. ಎಲ್ಲ ಓಕೆ ಅಲ್ವಾ ಸರ್, ಬೇಗ ಡಿವೋರ್ಸ್ ಸಿಗುತ್ತಲ್ವಾ ಅಂತಾಳೆ. ಪೊಲೀಸ್ ಸ್ಟೇಷನ್ನಲ್ಲಿ ಮದುವೆ ಆಗಿದ್ದೀರಾ ಅಂದರೆ ಇಬ್ಬರದು ಲವ್ ಮ್ಯಾರೇಜ್, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋದಕ್ಕೆ ತಾನೇ ಮನೆಯವರು ಬೇಡ ಅಂದರು ಮದುವೆ ಆಗಿರೋದು. ಈಗೇನಾಯಿತು ಇಬ್ಬರಿಗೂ, ಈಗಂತೂ ಡಿವೋರ್ಸ್ ಫ್ಯಾಷನ್ ಆಗಿಬಿಟ್ಟಿದೆ. ಅಂಡರ್ಸ್ಟ್ಯಾಂಡ್ ಇಲ್ಲದೆ ಯಾಕೆ ಮದುವೆ ಆಗಬೇಕು, ಮೊದಲೇ ಡಿಸೈಡ್ ಆದರೆ ಇಬ್ಬರಿಗೂ ಒಳ್ಳೇದಲ್ವಾ. ಸರಿ, ಇಬ್ಬರದು ಆಧಾರ್ ಕಾರ್ಡ್ ಕೊಡಿ ಅಂತಾರೆ ಲಾಯರ್. ಆಗ ಹರಿ ತನ್ನ ಆಧಾರ್ ಕಾರ್ಡನ್ನು ಕೊಡ್ತಾನೆ. ಸರಿ ನಿಮ್ಮದು ಕೊಡಿ ಅಂತಾರೆ ಲಾಯರ್. ಅದು ನನ್ನ ಹತ್ರ ಇಲ್ಲ ಸರ್, ನಮ್ಮದು ಸಡನ್ನಾಗಿ ಮದುವೆ ಆಯಿತು, ಮನೆಯಿಂದ ಬರಬೇಕಾದ್ರೆ ತರಲಿಲ್ಲ ಅಂತಾಳೆ ಚಂದನ. ಹಾಗಿದ್ರೆ ಡಿವೋರ್ಸ್ ಹೇಗೆ ಸಿಗುತ್ತೆ, ಆಧಾರ್ ಕಾರ್ಡು ಕೋರ್ಟಲ್ಲಿ ಬೇಕೇ ಬೇಕು. ಓಕೆ, ಅಟ್ಲೀಸ್ಟ್ ನಂಬರ ಆದರೂ ಕೊಡಿ, ಗೊತ್ತಾ, ಪ್ರಿಂಟ್ ತಗೋಬೋದು ಅಂತಾರೆ ಲಾಯರ್. ಆಗ ಚಂದನ ಯೋಚನೆ ಮಾಡ್ತಾಳೆ. ಹೌದು, ನಿಮ್ಮ ಆಧಾರ್ ಕಾರ್ಡ್ ಇಲ್ಲದೆ ನಿಮ್ಮ ಮ್ಯಾರೇಜ್ ಹೇಗೆ ರಿಜಿಸ್ಟರ್ ಆಯಿತು ಅಂತಾರೆ ಲಾಯರ್. ನನಗೆ ಗೊತ್ತಿಲ್ಲ ಅಂತಾನೆ ಹರಿ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಲ್ವಾ ಅಂತಾಳೆ ಚಂದನ. ಓದಿದವರಾಗಿ ನೀವೇ ಹೀಗೆ ಹೇಳ್ತಿದ್ದೀರಲ್ಲ, ಅಡ್ರೆಸ್ ಪ್ರೂಫ್ ಇಲ್ಲದೆ ಮ್ಯಾರೇಜ್ ಸರ್ಟಿಫಿಕೇಟ್ ಬರುತ್ತಾ ಅಂತಾರೆ ಲಾಯರ್. ಈ ಲಾಯರ್ ನನ್ನ ಬುಡಕ್ಕೆ ತಂದಿಡೋ ಹಾಗೆ ಕಾಣ್ತಿದ್ದಾನಲ್ಲ, ಏನಪ್ಪ ಮಾಡೋದು ಅಂತ ಹರಿ ಯೋಚನೆ ಮಾಡ್ತಾನೆ. ಅದೆಲ್ಲ ಬೇಕಿಲ್ಲ ಅನ್ನಕ್ಕೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್ ಅಂತಾಳೆ ಚಂದನ. ಹೌದು, ಲಾಯರ್ ನೀವಾ ನಾನಾ ಅಂತಾರೆ ಲಾಯರ್. ನಮ್ಮಿಬ್ಬರದು ಮ್ಯಾರೇಜ್ ಆಗಬೇಕಾದ್ರೆ ಆಧಾರ್ ಕಾರ್ಡು ಏನೂ ಕೇಳಿರಲಿಲ್ಲ ಅಂತಾಳೆ ಚಂದನ. ಕೇಳಿರ್ತಾರೆ, ನಿಮಗೆ ನೆನಪಿಲ್ಲ, ಕಾರ್ಡು ನಂಬರ್ ಆದರೂ ತನ್ನಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಐ ಆಮ್ ಸಾರಿ ಅಂತಾರೆ ಲಾಯರ್. ನಂತರ ಅವರಿಬ್ಬರು ಅಲ್ಲಿಂದ ಬರ್ತಾರೆ. ಅವ್ರು ಕೇಳಿದ್ದು ಸರಿ ಅಲ್ವಾ ಅಂತಾಳೆ ಚಂದನ. ಏನು ಕೇಳಿದ್ರು ಅವರು ಅಂತಾನೆ ಹರಿ. ಆಧಾರ್ ಕಾರ್ಡ್ ಇಲ್ಲದೆ ನಮ್ಮ ಮದುವೆ ರಿಜಿಸ್ಟ್ರಿ ಹೇಗಾಯಿತು ಅಂತಾಳೆ ಚಂದನ. ನನ್ನ ಕೇಳಿದರೆ ನಾನೇನು ಹೇಳಿ, ಆಧಾರ್ ಕಾರ್ಡು ಪ್ರಿಂಟ್ ಹಾಕಿಸ್ತೀನ ನಾನು, ನಿಮ್ಮ ಜೊತೆ ಸ್ಟೇಷನಲ್ಲೇ ಇದ್ದೀನಿ ತಾನೇ ಅಂತಾನೆ ಹರಿ. ಹಾಗಾದರೆ ಅವರಿಗೆ ಯಾರು ಕೊಟ್ಟರು, 1 ನಿಮಿಷ, ನಾನು ಅವತ್ತು ನಿಮಗೆ ಆಧಾರ್ ಕಾರ್ಡ್ ಶೇರ್ ಮಾಡಿದ್ದೆ ಅನ್ಸುತ್ತಲ್ವಾ ಅಂತಾಳೆ ಚಂದನ. ರೀ ಏನು ಹೇಳ್ತಿದ್ದೀರಾ ನೀವು, ಯಾವಾಗ ನನಗೆ ಶೇರ್ ಮಾಡಿದ್ರಿ, ನೋಡಿ ಎಲ್ಲನೂ ನನ್ನ ತಲೆಗೆ ಕಟ್ಟೋಕ್ಕೆ ಬರಬೇಡಿ ನೀವು. ಶೇರ್ ಮಾಡಿದರೆ ನನ್ನ ಫೋನಲ್ಲಿ ಇರ್ತಿತ್ತು ಅಲ್ವಾ, ನೋಡಿ ಫೋನ್ ತೊಗೊಳ್ಳಿ ನೋಡಿ ಅಂತಾನೆ ಹರಿ. ಮತ್ತು ಮ್ಯಾರೇಜ್ ಸರ್ಟಿಫಿಕೇಟ್ ಹೇಗೆ ಬಂತು ಅಂತಾಳೆ ಚಂದನ. ಪೊಲೀಸ್ನವರೇ ಹೇಗೋ ತಗೊಂಡಿರ್ತಾರೆ ಅಂತಾಳೆ ಹರಿ. ಅದೇ ಎಲ್ಲಿಂದ ತಗೊಂಡ್ರು ಅಂತಾಳೆ ಚಂದನ. ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದರೆ ನಾನು ಹೇಗೆ ಆನ್ಸರ್ ಮಾಡಲಿ ಅಂತಾಳೆ ಚಂದನ. ಅಂದರೆ ನಿಮಗೆ ಗೊತ್ತು ಅಂತ ಆಯಿತು ಅಂತಾಳೆ ಚಂದನ. ಪ್ರಾಮಿಸ್ ಗೊತ್ತಿಲ್ಲ ರೀ ಅಂತಾನೆ ಹರಿ. ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಗುತ್ತೆ ಅಂದ್ರಲ್ಲ, ಮೊಬೈಲ್ ಚೆಕ್ ಮಾಡ್ತೀನಿ ಅಂತಾಳೆ ಚಂದನ. ಮೊಬೈಲ್ ಚೆಕ್ ಮಾಡೋಕ್ಕೆ ಹೋಗಬೇಡಿ, ವೇಸ್ಟು ಅಂತಾನೆ ಹರಿ. ಯಾಕೆ ಅಂತಾಳೆ ಚಂದನ. ನೀವು ಮನೆಯಿಂದ ಬರಬೇಕಾದ್ರೆ ಸಿಮ್ ತೆಗೆದು ಬಿಸಾಕಿದ್ದೀರಾ, ಆವಾಗಲೇ ಎಲ್ಲಿ ಹೋಗಿದ್ಯಲ್ಲ ಅಂತಾನೆ ಹರಿ. ಹೌದಲ್ವಾ, ಹೇಗಾದರೂ ಮಾಡಿ ಆ ನಂಬರ್ ತೊಗೋಬೇಕು, ಸಿಕ್ಕಿದ ಕೂಡಲೇ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ ಅಂತಾಳೆ ಚಂದನ. ಹಾಗೆ ಮಾಡೋಣ ಬನ್ನಿ ಅಂತಾನೆ ಹರಿ.
ಈಚೆ ಚಂದನ ಮೊಬೈಲ್ ಹಿಡ್ಕೊಂಡು ಆಧಾರ್ ನಂಬರ್ ಇದೆಯಾ ಅಂತ ಮನೆಯಲ್ಲಿ ನೋಡ್ತಿರ್ತಾಳೆ. ಅದನ್ನು ನೋಡಿ ಹರಿ, ಭಗವಂತ ನಮ್ಮ ಜೀವನಕ್ಕೆ ಆಧಾರ ಆಗಿರೋ ಇವ್ರ ಆಧಾರ್ ಕಾರ್ಡ್ ಸಿಗದೇ ಇರೋ ಥರ ಮಾಡಪ್ಪ ಅಂತ ಹರಿ ಯೋಚನೆ ಮಾಡ್ತಾನೆ. ಏನಾದರೂ ಸಿಗ್ತಾ ಅಂತಾನೆ. ಇಲ್ಲ ಅಂತಾಳೆ ಚಂದನ. ಸರಿಯಾಗಿ ಹುಡುಕಿ ಮೊಬೈಲ್ನಲ್ಲಿ ಒಂದು ಮೂಲೆಯಲ್ಲಿ ಸಿಗ್ಬೋದು ಅಂತಾನೆ ಹರಿ. ಚಂದನ ಯೋಚನೆ ಮಾಡ್ತಾಳೆ. ಚಂದನ, ಯಪ್ಪ ನನ್ನ ಗುಂಡಿ ನಾನೇ ತೊಡ್ಕೊಂಡ್ಬಿಟ್ನಾ, ಈ ಮೆಮೊರಿಗೆ ಬರದೇ ಇದ್ದರೆ ಸಾಕು ಅಂತ ಹರಿ ಯೋಚನೆ ಮಾಡ್ತಾನೆ. ಆಗ ಭಾರತಿ ಮುತ್ತು ಮಾವ ಅಂತ ಬರ್ತಾಳೆ. ಮುತ್ತು ಮಾವ ಇಲ್ವಾ ಅಂತಾಳೆ. ಯಾಕೆ ಅಂತಾಳೆ ಚಂದನ. ಸ್ವಲ್ಪ ಮಾತಾಡಬೇಕಿತ್ತು ಅಂತಾಳೆ ಭಾರತಿ. ಇಷ್ಟು ದಿನ ಮಾತಾಡಿದ್ದು ಸಾಲದ, ನಿನ್ನಿಂದ ಅಣ್ಣ ತಮ್ಮಂದಿರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಮರ್ತೋಯ್ತಾ ಭಾರತಿ ಅಂತಾಳೆ ಚಂದನ. ನನ್ನಿಂದ ಅಲ್ಲ ಚಂದನ ಅಂತಾಳೆ ಭಾರತಿ. ಯಾರಿಂದನಾದರೂ, ಅದಕ್ಕೆ ಕಾರಣ ನೀನೇ ಭಾರತಿ. ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಾದರೆ ಮತ್ತೆ ನಿಮ್ಮ ಮನೆಯವರು ಸಮಸ್ಯೆ ಮಾಡ್ತಾರೆ. ಹೋಗು ನೀನು ಇಲ್ಲಿಂದ ಪ್ಲೀಸ್ ಅಂತಾಳೆ ಚಂದನ. ಈಗಾಗಲೇ ತುಂಬ ಹತ್ತಿದ್ದೀನಿ, ಆಗಿರೋ ಗಾಯಕ್ಕೆ ಬರೆ ಎಳಿಬೇಡಿ ಅಂತಾಳೆ ಭಾರತಿ. ಬರೆ ಹಾಕೋ ಕೆಲಸ ಮಾಡಿದ್ದು ನಿಮ್ಮ ಅಪ್ಪ ಅಮ್ಮ ಅಂತಾಳೆ ಚಂದನ. ನಾನೇ ತಪ್ಪು ಮಾಡಿದ್ದು, ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ? ನಿನ್ನೆ ನನ್ನ ನೋಡೋಕೆ ಗಂಡಿನ ಕಡೆಯವ್ರು ಬಂದಿದ್ದು. ನನ್ನ ಅಪ್ಪ ಅಮ್ಮ ನನ್ನ ಎಲ್ಲಿಗೂ ಹೋಗೋಕೆ ಬಿಡ್ತಿಲ್ಲ. ಇಡೀ ರಾತ್ರಿ ರೂಮಲ್ಲೇ ಅಳ್ತಿದ್ದೀನಿ ಗೊತ್ತಾ ಚಂದನ. ನನ್ನ ಮನಸ್ಸಲ್ಲಿರೋದು ಮುತ್ತು ಮಾವ ಮಾತ್ರ. ಮುತ್ತು ಮಾವ ಅಂದರೆ ನನ್ನ ಜೀವ. ನನಗೆ ಅವರನ್ನು ಬಿಟ್ಟು ಬದುಕೋ ಸ್ಥಿತಿ ಇಲ್ಲ ಚಂದನ ಅಂತಾಳೆ ಭಾರತಿ. ಅಳೋದ್ರಿಂದ ಯಾವುದೂ ಬದಲಾಗಲ್ಲ ಭಾರತಿ. ಮೊದಲು ನೀನು ಬದಲಾಗು. ನಿನ್ನ ಮನೇಲಿ ಗಟ್ಟಿಯಾಗು. ಹೇಳು, ನಾನು ಬೇರೆಯವರನ್ನು ಮದುವೆ ಆಗಲ್ಲ, ಮುತ್ತು ಮಾವನ್ನೇ ಮದುವೆ ಆಗ್ತೀನಿ ಅಂತ. ಜೀವನ ಪೂರ್ತಿ ಮುತ್ತು ಮಾವನ ನೆನೆಸ್ಕೊಂಡು ಕೊರಗಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ಯಾರಿಗೇನು ಮಾಡೋಕ್ಕಾಗುತ್ತೆ ಅಂತ ಅಳ್ತಾ ಭಾರತಿ ಅಲ್ಲಿಂದ ಹೋಗ್ತಾಳೆ. ಚಂದನ ಅಲ್ಲಿಂದ ಹೋಗ್ತಾಳೆ. ನಮ್ಮನೆ ಮೇಲೆ, ಅಣ್ಣನ ಮೇಲೆ ಎಷ್ಟು ಗೌರವ ಇದೆ ಅಲ್ವಾ ನಿಮಗೆ? ಅಷ್ಟು ಈಸಿಯಾಗಿ ಕಳಿಸಿದ್ರೆ ನಮ್ಮ ಲೆವೆಲ್ಗೆ ರೆಸ್ಪೆಕ್ಟ್ ಇರುತ್ತಾ? ಆ ಹರಿ ಈ ಹರಿ ಕೈ ಬಿಡಲ್ಲ, ದಾರಿ ತೋರಿಸ್ತಾನೆ ಅಂತಾನೆ ಹರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.